ಮದುವೆ ಎಂದರೆ ಕೇವಲ ಸಂಪ್ರದಾಯವಲ್ಲ, ಅದೊಂದು ಜೀವನ ಪರ್ಯಂತದ ಒಪ್ಪಂದ. ಇವತ್ತಿನ ಕಾಲದಲ್ಲಿ ವಿಚ್ಛೇದನಗಳು ಹೆಚ್ಚಾಗುತ್ತಿವೆ. ಯಾಕೆ? ಸಣ್ಣಪುಟ್ಟ ಜಗಳಗಳು ದೊಡ್ಡದಾಗುತ್ತಿವೆ. ಸಂಬಂಧವೆಂದರೆ ರಬ್ಬರ್ ಬ್ಯಾಂಡ್ ಇದ್ದಂತೆ, ಒಬ್ಬರು ಎಳೆದರೆ ಇನ್ನೊಬ್ಬರು ಸಡಿಲ ಬಿಡಬೇಕು. ಇಬ್ಬರೂ ಎಳೆದರೆ ಅದು ತುಂಡಾಗುತ್ತದೆ. ಮದುವೆಗೂ ಮುನ್ನ ಇರುವ ಕನಸುಗಳು ಮದುವೆಯ ನಂತರ ವಾಸ್ತವಕ್ಕೆ ಬಂದಾಗ ಬದಲಾಗುತ್ತವೆ. ಸಂಗಾತಿಯನ್ನು ಬದಲಾಯಿಸಲು ಪ್ರಯತ್ನಿಸಬೇಡಿ, ಅವರನ್ನು ಅವರಂತೆಯೇ ಸ್ವೀಕರಿಸಿ. ಮಾತು ಬೆಳ್ಳಿ, ಮೌನ ಬಂಗಾರ ಎನ್ನುತ್ತಾರೆ. ಆದರೆ ದಾಂಪತ್ಯದಲ್ಲಿ ಸರಿಯಾದ ಮಾತು ಅತಿ ಮುಖ್ಯ. ಗೌರವದ ಮಾತು. ಜಗಳದ ಸಮಯದಲ್ಲಿ ಬಳಸುವ ಒಂದು ಕೆಟ್ಟ ಪದ ಜೀವನವಿಡೀ ನೆನಪಿರುತ್ತದೆ. ಸಿಟ್ಟಿನಲ್ಲಿರುವಾಗ ಮೌನವಾಗಿರಿ, ಸಮಾಧಾನವಾದ ಮೇಲೆ ಮಾತನಾಡಿ. ಕೇಳಿಸಿಕೊಳ್ಳುವ ಗುಣ, ಲಿಸ್ನಿಂಗ್. ಸಂಗಾತಿ ಏನಾದರೂ ಹೇಳುವಾಗ ಫೋನ್ ನೋಡುವುದನ್ನು ಬಿಡಿ, ಅವರು ಹೇಳುವುದನ್ನು ಪೂರ್ತಿ ಕೇಳಿಸಿಕೊಳ್ಳಿ. ಅವರಿಗೆ ಬೇಕಿರುವುದು ಪರಿಹಾರವಲ್ಲ, ನಿಮ್ಮ ಗಮನ, ಅಟೆನ್ಷನ್. ಆರ್ಥಿಕ ವಿಷಯವಿರಲಿ ಅಥವಾ ಕಚೇರಿಯ ಒತ್ತಡವಿರಲಿ, ಸಂಗಾತಿಯೊಂದಿಗೆ ಹಂಚಿಕೊಳ್ಳಿ. ಅದು ನಂಬಿಕೆಯನ್ನು ಹೆಚ್ಚಿಸುತ್ತದೆ. ದಾಂಪತ್ಯ ಸುಂದರವಾಗುವುದು ದೊಡ್ಡ ಉಡುಗೊರೆಗಳಿಂದಲ್ಲ, ಸಣ್ಣ ಸಣ್ಣ ಕ್ಷಣಗಳಿಂದ. ಹೆಂಡತಿ ಮಾಡಿದ ಅಡುಗೆಗೆ ಒಂದು ಧನ್ಯವಾದ ಅಥವಾ ಗಂಡನ ಕಷ್ಟದ ಕೆಲಸಕ್ಕೆ ಒಂದು ಹೆಮ್ಮೆ ಇದೆ ಎನ್ನುವ ಮಾತು ಮ್ಯಾಜಿಕ್ ಮಾಡುತ್ತದೆ. ನಿಮ್ಮಿಬ್ಬರ ನಡುವಿನ ವಿಷಯ ಮೂರನೇ ವ್ಯಕ್ತಿಗೆ ಅಥವಾ ಸೋಷಿಯಲ್ ಮೀಡಿಯಾಗೆ ಹೋಗಬಾರದು. ಬೆಡ್ರೂಮ್ ವಿಷಯ ಹೊರಬಿದ್ದರೆ ನಂಬಿಕೆ ಸತ್ತು ಹೋಗುತ್ತದೆ. ವಾರಕ್ಕೊಮ್ಮೆ ಅಥವಾ ತಿಂಗಳಕ್ಕೊಮ್ಮೆ ಎಲ್ಲಿಯಾದರೂ ಹೊರಗೆ ಹೋಗಿ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿ. ಜಗಳವಾಡದ ದಂಪತಿಗಳಿಲ್ಲ, ಆದರೆ ಆ ಜಗಳವನ್ನು ಹೇಗೆ ಕೊನೆಗೊಳಿಸುತ್ತೀರಿ ಎಂಬುದು ಮುಖ್ಯ. ಕ್ಷಮೆ. ನನ್ನದೇ ತಪ್ಪು ಎಂದು ಒಪ್ಪಿಕೊಳ್ಳುವುದು ನಿಮ್ಮನ್ನು ಸಂಗವರನ್ನಾಗಿ ಮಾಡುವುದಿಲ್ಲ, ಬದಲಾಗಿ ನಿಮ್ಮ ವ್ಯಕ್ತಿತ್ವವನ್ನು ಎತ್ತರಿಸುತ್ತದೆ. ಮಕ್ಕಳ ಮುಂದೆ ಜಗಳ ಬೇಡ. ನಿಮ್ಮ ಜಗಳ ಮಕ್ಕಳ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಅವರ ಮುಂದೆ ಒಬ್ಬರಿಗೊಬ್ಬರು ಗೌರವ ಕೊಡುವುದನ್ನು ರೂಢಿಸಿಕೊಳ್ಳಿ. ಸಂಬಂಧ ಎನ್ನುವುದು ಒಂದು ಹೂದೋಟವಿದ್ದಂತೆ, ಅದನ್ನು ಪ್ರತಿದಿನ ಪೋಷಿಸಬೇಕು. ಪ್ರೀತಿ ಎಂದರೆ ಕೇವಲ ಒಬ್ಬರಿಗೊಬ್ಬರು ನೋಡುವುದಲ್ಲ, ಇಬ್ಬರೂ ಒಟ್ಟಾಗಿ ಒಂದೇ ದಿಕ್ಕಿನತ್ತ ನೋಡುವುದು. ಪರಿಪೂರ್ಣ ವ್ಯಕ್ತಿಗಳ ನಡುವೆ ದಾಂಪತ್ಯ ನಡೆಯುವುದಿಲ್ಲ. ಅಪೂರ್ಣ ವ್ಯಕ್ತಿಗಳು ಒಬ್ಬರನ್ನೊಬ್ಬರು ಒಪ್ಪಿಕೊಂಡಾಗ ಅದು ಪರಿಪೂರ್ಣವಾಗುತ್ತದೆ. ಜಗಳದಲ್ಲಿ ಗೆಲ್ಲುವುದು ಮುಖ್ಯವಲ್ಲ, ನಿಮ್ಮ ಸಂಗಾತಿಯನ್ನು ಗೆಲ್ಲಿಸಿಕೊಳ್ಳುವುದು ಮುಖ್ಯ. ಆದ್ದರಿಂದ ಇವತ್ತು ಹಬ್ಬದ ದಿನ, ನೀವೇ ಹೋಗಿ ಮಾತನಾಡಿ ಹಬ್ಬವನ್ನು ಖುಷಿಯಿಂದ ಆಚರಿಸಿ, ಸಿಹಿ ತಿನಿಸಿ, ಜೀವನದಲ್ಲಿ ಖುಷಿಯಾಗಿರಿ. ನಾನು ಹೇಳಿದ್ದು ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇಂತಿ, ನಿನ್ನ ಪ್ರೀತಿಯ ಮನಸ್ಸಿನ ಧ್ವನಿ.